ಶಂಕರ್ ಘಟ್ಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಶಂಕರ್ ಘಟ್ಟ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಸ್, ಇವತ್ತು ಬಂದು ಆಫೀಸ್ಗೆ ಹೋಗಿದ್ದು ಎಷ್ಟು 9:30ಗೆ, ಯಾಕಂದರೆ ಡೆಸ್ಕಲ್ಲೇ ವರ್ಕ್ ಇರೋದ್ರಿಂದ ಆಫೀಸಿಗೆ ಹೋಗಿದ್ದಾಯಿತು. ಹೋದ ತಕ್ಷಣ ಒಂದು 10 ಸ್ಕ್ರಿಪ್ಟ್ಸ್ನ ಮಾಡಲಿಕ್ಕೆ ಹೇಳಿದರು. ಆ ಸ್ಕ್ರಿಪ್ಟ್ಗಳನ್ನು ಮಾಡಿ ಅದಾದಮೇಲೆ ಒಂದಷ್ಟು ಹೆಡ್ಲೈನ್ಸ್ ಕೊಡೋದು, ಸ್ಲಗ್ಸ್ಗಳನ್ನು ಕೊಡೋದು, ಒಂದಷ್ಟು ಆಫೀಸ್ ವರ್ಕ್ ಏನೇನಿರುತ್ತೆ ಅದನ್ನು ಲೈಕ್ ಟ್ರೈನ್ ಮಾಡ್ತಾ ಇರೋದಲ್ಲ ಅದನ್ನೆಲ್ಲ ಒಂದಷ್ಟು ಮಾಡಿ ಊಟ ಗೀಟ ಮುಗಿಸ್ಕೊಂಡು ಎಲ್ಲ ಇದು ಮಾಡಿದ್ದಾಯಿತು. ಇವತ್ತು ಒಂದು ಕಬ್ಬಿನಗದ್ದೆ ಮರ್ಡರ್ ಕೇಸ್ದು ಒಂದು, ಅಂದರೆ ಸೋಮಣ್ಣ ಅನ್ನೋರು ಅನ್ಸೂಯ ಅನ್ನೋರನ್ನ ಒಬ್ಬರನ್ನ ಕಬ್ಬಿನಗದ್ದೆಯಲ್ಲಿ ಸಾಯಿಸಿರುವಂತಹದ್ದು. ಅಂದರೆ ಮದುವೆ ಆದಂತಹ ಪುಣ್ಯಾತಿಗಿತ್ತಿಗೆ 2 ಮಕ್ಕಳಿರ್ತಾರೆ. 2 ಮಕ್ಕಳಿದ್ರು ಸೋಮಣ್ಣ ಅನ್ನೋರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ರಿಲೇಷನ್ಶಿಪ್ಪಲ್ಲಿ ಇದ್ದ ಮೇಲೆ ಸಂತೆಗಂತ ಹೋಗ್ತಾರೆ. ಸಂತೆಗೆ ಹೋದಾಗ ಆ ಸೋಮಣ್ಣನ ಜೊತೆ ಎಲ್ಲರೂ ಓಡಾಡಿರೋದು ನೋಡಿರ್ತಾರೆ. ಆಮೇಲೆ ಕಬ್ಬಿನಗದ್ದೆಲ್ಲೂ ಕೂಡ ಮರ್ಡರ್ ಆಗುತ್ತೆ. ಯಾವಾಗ ಪೊಲೀಸ್ವರೆಗೂ ವಿಚಾರ ಹೋಗುತ್ತೆ, ಪೊಲೀಸ್ವರೆಗೂ ವಿಚಾರ ಹೋದ್ಮೇಲೆ ತನಿಖೆಯನ್ನು ಆರಂಭ ಮಾಡ್ತಾರೆ. ತನಿಖೆಯನ್ನು ಆರಂಭ ಮಾಡ್ತಿದ್ದಂಗೆ ನನ್ನ ಕುತ್ತಿಗೆಗೆ ಬಂತು ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಸೋಮಣ್ಣ ಅನ್ನೋನು ನೇಣು ಹಾಕೊಂಡು ಸತ್ತು ಹೋಗ್ತಾನೆ. ಸೊ ಇದೊಂದು ವಿಚಾರ ಆದರೆ, ಇನ್ನೊಂದು ಹರಿಹರ ಮಠದ್ದು ವಚನಾನಂದ ಸ್ವಾಮಿ ಪೋಕ್ಸೋ ಪ್ರಕರಣದಲ್ಲಿ ಒಬ್ಬ ಬಾಲಕನಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪದಡಿಯಲ್ಲಿ ಏನು ಆ ಬಾಲಕನ ತಾಯಿ ಇರ್ತಾರೆ, ಅವರು ಪ್ರಕರಣವನ್ನ ಅಂದರೆ ದೂರನ್ನ ದಾಖಲೆ ಮಾಡ್ತಾರೆ. ದೂರ ದಾಖಲಾಗ್ತಿದ್ದಂಗೆ ನಿರೀಕ್ಷಣಾ ಜಾಮೀನನ್ನ ಯಪ್ಪ ಪುಣ್ಯಾತ್ಮ ವಚನಾನಂದ ಸ್ವಾಮೀಜಿ ಆತ ನಿರೀಕ್ಷಣಾ ಜಾಮೀನನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ಆತನಿಗೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ನೀಡುವ ಬದಲು ರೆಗ್ಯುಲರ್ ಜಾಮೀನು ತಗೊಳ್ಳಿ ಅಂತ ಹೇಳತ್ತೆ. ಅದಕ್ಕೋಸ್ಕರ 3 ವಾರಗಳ ಕಾಲಾವಕಾಶನೂ ಕೂಡ ಕೊಡುತ್ತೆ. ಆತನ ಮೇಲೆ ನೋಡಿ ಪ್ರಕರಣ ದಾಖಲಾಗಿದ್ದು ಪೋಕ್ಸೋ ಪ್ರಕರಣದಡಿ 3 ವಾರಗಳ ಕಾಲಾವಕಾಶ ಕೊಟ್ಟು ಇವತ್ತೇನು ಅವನು ಅರ್ಜಿ ಸಲ್ಲಿಕೆ ಮಾಡಿರ್ತಾನೆ ಅದ್ರದ್ದು ಆದೇಶ ಇವತ್ತು ಬರೋದಿರುತ್ತೆ. ಸೊ ಕೋರ್ಟ್ ಒಂದು ಬ್ಯೂಟಿಫುಲ್ ಆಗಿರುವಂತಹ ಆದೇಶವನ್ನ ಕೊಟ್ಟಿದೆ. ಏನಪ್ಪ ಆದೇಶ ಅಂದ್ರೆ, ಆತನಿಗೆ ಷರತ್ತುಬದ್ಧ ಜಾಮೀನನ್ನ ವಿಧಿಸಿದೆ, ಷರತ್ತುಬದ್ಧ ಜಾಮೀನನ್ನ ನೀಡಿದೆ. ಇದು ಕಂಡ್ರೆ ನಮ್ಮ ವ್ಯವಸ್ಥೆ. ನಮ್ಮಲ್ಲಿ ನೀನು ಜಾಮೀನು ಕೊಡ್ಬೇಕಂದ್ರೆ ಏನು ಹಂಗೆ ಕೊಡ್ತಾರ? ಅದರಿಂದ ಒಂದಷ್ಟು ದುಡ್ಡಾಗತ್ತೆ, ಅದು ಸರ್ಕಾರಕ್ಕೆ ಹೋಗುತ್ತೆ ಅಥವಾ ಕೋರ್ಟ್ಗಳಿಗೆ ಹೋಗುತ್ತೆ, ಅದು ಎಲ್ಲೆಲ್ಲಿಗೆ ಸೇರ್ಬೇಕೋ ಅಲ್ಲಿ ಸೇರತ್ತೆ. ಸೊ ದುಡ್ಡು ಕೊಟ್ಟ ಮೇಲೂ ಜಾಮೀನು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಜಾಮೀನು ಕೊಡ್ತಾರೆ, ಎಲ್ಲಾನು ಕೊಡ್ತಾರೆ. ಸೊ ಇಲ್ಲಿ ಬಲಿಕಾ ವಕ್ರಗಳಾಗೋದು ಅಥವಾ ಬಲಿಪಶುಗಳಾಗೋದು ಸಾಮಾನ್ಯ ಜನರು, ಸಾಮಾನ್ಯ ವರ್ಗದವರು, ಬಡ ವರ್ಗದವರು. ಆಗಿದ್ಯಾರಿಗೆ ಯಾವುದೋ ಒಂದು ಕುಟುಂಬದ ಬಾಲಕನಿಗೆ ಅಷ್ಟೇ ಅಲ್ವಾ? ಮಠಾಧೀಶ್ವರ ಬೇರೆ ನಿರೀಕ್ಷಣಾ ಜಾಮೀನನ್ನು ಕೊಡ್ತಾರೆ. ಇನ್ ಕೇಸ್ ಏನಾದರೂ ಜೈಲೊಳಗೆ ಹಾಕಿದ್ರೆ ಅವರನ್ನ ಬಿಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ ಕೇಸ್ ಆತನ ಮೇಲೆ ಏನಾದರೂ ಆ ಕುಟುಂಬಸ್ಥರು ಅಥವಾ ಬೇರೆ ಯಾರಾದರೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ರೆ ದುರ್ಬಲವಾದಂತಹ ಸೆಕ್ಷನ್ಗಳನ್ನ ಹಾಕಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮಗಳು ಜರುಗದೆ ಇರೋ ರೀತಿಲಿ, ಆತನಿಗೆ ಜೈಲಿಗೆ ಹಾಕಿದ್ರು ಬೇಗ ಬರೋ ರೀತಿಲಿ ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ ಬಿಡುಗಡೆಗೊಳಿಸುವಂತಹ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಆತ ನೋಡಿ ಇನ್ನೂ ಆ ತಾಯಿ ಕಂಪ್ಲೇಂಟ್ ಕೊಡಕ್ಕೆ ಮುಂದೆ ಆಗ್ತಿದ್ದಂಗೆನೆ ನಿರೀಕ್ಷಣಾ ಜಾಮೀನು ತರ್ತಿದ್ದಂಗೆ ಯಾವಾಗ ಕೋರ್ಟ್ 3 ವಾರಗಳ ಕಾಲ ರೆಗ್ಯುಲರ್ ಬೇಲ್ ತಗೋಬೇಕು ಅಂತ ಹೇಳುತ್ತೆ, ಅಂತಹ ಸಂದರ್ಭದಲ್ಲಿ ಈತ ಅರ್ಜಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಸಲ್ಲಿಕೆ ಮಾಡ್ತಿದ್ದಂಗೆ ಇವತ್ತು ನಮ್ಮ ನ್ಯಾಯಮೂರ್ತಿ ನಾರಾಯಣ್ ಅವರ ಸಮ್ಮುಖದಲ್ಲಿ ಆದೇಶನೂ ಹೊರಡತ್ತೆ, ಷರತ್ತುಬದ್ಧ ಜಾಮೀನನ್ನು ಕೂಡ ಕೊಡುತ್ತೆ. ಇದು ನಮ್ಮ ವ್ಯವಸ್ಥೆ. ಹೊಡ್ಕೋಬೇಕು, ನಾವು ಇಂಥ ವ್ಯವಸ್ಥೆಯಲ್ಲಿ ಹುಟ್ಟಿರೋದು. ಬಾಲಕನ್ನು ಬಿಡದೇ ಇರೋ ರೀತಿಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಇವತ್ತು ಅತ್ಯಾಚಾರ ಪ್ರಕರಣಗಳು, ಪೋಕ್ಸೋ ಪ್ರಕರಣಗಳು ನಡೀತಾ ಇದ್ದಾವೆ. ಅಂದರೆ ನಮ್ಮ ಸಮಾಜ ಎಷ್ಟು ಹದಗೆಟ್ಟಿದೆ ಅನ್ನೋಕ್ಕಿಂತ ತಪ್ಪು ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ತಿಲ್ಲ. ಇವತ್ತು ನೋಡಿ, ಆ ವ್ಯಕ್ತಿ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾದ್ರೂ ಕೂಡ ಏನು ಜಾಮೀನು ಸಿಕ್ಬಿಡ್ತು. ಜಾಮೀನು ಸಿಕ್ತಾಗ ಏನು ಜನಗಳಿಗೆ ಭಯನ ಇರುತ್ತೆ, ಅಥವಾ ತಪ್ಪು ಮಾಡಿರೋರಿಗೆ ಭಯನ ಇರುತ್ತೆ. ನಾನು ತಪ್ಪು ಮಾಡಿದ್ರು ಹೇಗಿದ್ರು ಆಚೆ ಬರ್ತೀನಿ ಎನ್ನುವಂತಹ ಒಂದು ದೊಡ್ಡ ಭರವಸೆ ಮೇಲೆ ತಪ್ಪುಗಳನ್ನ ಮಾಡ್ತಾರೆ. ತಪ್ಪು ಒಂದ್ಸಲ ತಪ್ಪು ಮಾಡೋದಲ್ಲ, ತಪ್ಪು ಮೇಲೆ ತಪ್ಪು ಮಾಡ್ತಾ ಇರ್ತಾರೆ. ಇದು
ನಮ್ಮ ವ್ಯವಸ್ಥೆ. ಖುಷಿ ಪಡಬೇಕು, ನಾವು ಇಂಥ ವ್ಯವಸ್ಥೆಯಲ್ಲಿ ಬದುಕಿರೋದಕ್ಕೆ ಖುಷಿ ಪಡಬೇಕು. ಮೊನ್ನೆ ನೋಡಿದ್ರೆ ಶುಕ್ರವಾರ ತೆಲಂಗಾಣದಲ್ಲಿ ರಾಗರೆಡ್ಡಿ ಅಂತ ಒಂದು ಏನು ತಾಲೂಕಿದೆ, ಅಲ್ಲಿ ಆಗಿರುವಂಥದ್ದು. ಅಂದರೆ ತೆಲಂಗಾಣದ ಒಂದು ರಾಗರೆಡ್ಡಿ ಅನ್ನುವಂತಹ ಪ್ಲೇಸಲ್ಲಿ ಆಗಿರುವಂಥದ್ದು. ಮೇ ತಿಂಗಳಲ್ಲಿ ಒಂದು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆಧಾರದ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿರುತ್ತೆ. ಆತ ಜೈಲಿಗೂ ಹೋಗಿರ್ತಾನೆ. ಹೋದ್ಮೇಲೆ ಏನಾಗುತ್ತೆ, ಜೂನ್ ತಿಂಗಳಲ್ಲಿ ಅವನಿಗೂ ಬೇಲ್ ಸಿಕ್ಬಿಡತ್ತೆ. ಕೊನೆಗೆ ಇಡೀ ಯಾರ್ಯಾರು ತನ್ನ ವಿರುದ್ಧ ದೂರನ್ನ ಕೊಟ್ಟಿದ್ರು ಅವ್ರ ವಿರುದ್ಧ ಅಷ್ಟು ಜನನ್ನ ಚಾಕುವಿನಿಂದ ಹಿಡಿದು ಅಂದ್ರೆ ಆ ಬಾಲಕಿಯ ತಾಯಿ, ಅಜ್ಜಿ, ಆ ಬಾಲಕಿ ಜೊತೆಗೆ ತನ್ನ ಹೆಂಡತಿ, ತನ್ನ 2 ಮುದ್ದಾದ ಮಕ್ಕಳನ್ನು ಸಾಯಿಸಿದ್ರು. ಪೋಕ್ಸೋ ಪ್ರಕರಣದಡಿ ಹೋದ್ರೂ ಕೂಡ ಅವ್ರಿಗೆ ಸಿಕ್ಕಲಿಲ್ಲ ನ್ಯಾಯ. ಜಾಮೀನು ಕೊಟ್ಟ ಅರ್ಜಿಗಳು ಹೋಯ್ತು. ಇವತ್ತು ಆ ಹುಡುಗನ ಮೇಲೆ ಇವತ್ತು ಮಠಾಧೀಶ ಬೇಲ್ ಅಂದ್ರೆ ಜಾಮೀನು ಅರ್ಜಿ ಸಲ್ಲಿಸ್ದ, ಬೇಲ್ ಕೂಡ ಸಿಕ್ತು. ಅದೇ ಏನಾದ್ರೂ ತಪ್ಪನ್ನ ಕಡೂ ಬಡವ ಮಾಡಿದ್ದಿದೆ ಮಾಡಬಾರ್ದು, ಮಾಡ್ದವನೇ ಬಿಡಬಾರ್ದು. ಕಡು ಬಡವ ಏನು ಇಲ್ಲದಂತಹ ವ್ಯಕ್ತಿ, ತನ್ನ ಹತ್ರ 4 ಕಾಸು ಇಲ್ದಿರುವಂತಹ ವ್ಯಕ್ತಿ ಅದೇ ರೀತಿ ಜಾಮೀನಿಗೆ ಅರ್ಜಿ ಹಾಕಿದ್ರೆ ಅಥವಾ ಬೇಲ್ ಪಡೆಯೋದಕ್ಕೆ ಅರ್ಜಿ ಹಾಕಿದ್ರೆ ಅವರಿಗೆ ನ್ಯಾಯ ಸಿಗ್ತಿತ್ತ? ಸಾಧ್ಯನೇ ಇಲ್ಲ. ನಮ್ಮದು ಬಲಿಷ್ಠವಾದಂತಹ ಕಾನೂನು ವ್ಯವಸ್ಥೆಯಲ್ಲಿ ಬದುಕ್ತಿದ್ದೀವಿ. ಬಲಿಷ್ಠ ಕಾನೂನು ಅನ್ನೋ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದ್ರೆ, ಇವತ್ತು ಹಣ ಇದ್ದವನೇ ಬಲಿಷ್ಠ, ನಗ ಇದ್ದವನೇ ಬಲಿಷ್ಠ, ಮನಿ ಇದ್ದವನೇ ಬಲಿಷ್ಠ. ಸೊ ಬಲಿಷ್ಠನಾದವನಿಗಷ್ಟೇ ಬದುಕುವುದಕ್ಕೆ ಅವಕಾಶ ಇರುವಂತಹ ಭಾರತ ನಮ್ದು. ಈಗ ಪ್ರಶ್ನೆ ಮಾಡಬಾರ್ದು, ಯಾವುದೂ ಪ್ರಶ್ನೆ ಮಾಡಬಾರ್ದು. ನಮ್ಮ ವ್ಯವಸ್ಥೆನ ದಿನೇ ನೋಡ್ತಾ ಇದ್ರೆ ನಾವು ಯಾಕೆ ನಾವು ಬದುಕಿದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಯಾರೆಲ್ಲ ವಿಡಿಯೋಸ್ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್.